ತೆಲಂಗಾಣದ ಹೈದರಾಬಾದ್ನ ಕೂಕಟ್ಪಲ್ಲಿಯಲ್ಲಿ ವಾಸ ಮಾಡ್ತಿದ್ದ ಸುಧೀರ್ ರೆಡ್ಡಿ ಅನ್ನೋ ಈತನ ವಯಸ್ಸು 44 ವರ್ಷ. ಇವನ ಹೆಂಡತಿ ಜಗ್ಗವರಪು ಬ್ರಹ್ಮಜ್ಞಾನ ಪ್ರಸನ್ನ ವಯಸ್ಸು 42 ವರ್ಷ. ಇವರಿಗೆ ಮದುವೆಯಾಗಿ 20 ವರ್ಷವಾಗಿತ್ತು. ಇಬ್ರು ಮಕ್ಕಳು ಕೂಡ ಇದ್ರು. ಮಕ್ಕಳ ಭವಿಷ್ಯಕ್ಕಾಗಿ ಅಂತಾನೆ ಸ್ವಂತ ಊರು ಬಿಟ್ಟು ಬದುಕು ಕಟ್ಕೊಳ್ಳೋಕೆ ಅಂತಾನೆ ಇವರು ಹೈದರಾಬಾದ್ಗೆ ಬಂದಿದ್ರು. ಸುಧೀರ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಮೊನ್ನೆವರೆಗೂ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿ ಇದ್ರು. ಆದರೆ ಸಡನ್ ಆಗಿ ಏನಾಯ್ತೋ ಏನೋ, ಇದ್ದಕ್ಕಿದ್ದಂತೆ ಇವನ ಹೆಂಡತಿ ಪ್ರಸನ್ನ ದಾರಿ ತಪ್ಪೋಕೆ ಶುರು ಮಾಡಿದ್ಲು. ಮೈ ಮೇಲೆ 42 ವರ್ಷ ಬಂದ್ರು ತನ್ನ ಅಳಿದುಳಿದ ಯೌವನವನ್ನ ನೋಡ್ಕೊಂಡು ಇವಳು 22 ವರ್ಷದ ಹುಡುಗಿಯಂತೆ ಆಡೋಕೆ ಶುರು ಮಾಡಿದ್ಲು. ಆ ಅಳಿದುಳಿದ ಯೌವನವನ್ನೇ ಇನ್ನೊಬ್ಬನ ಜೊತೆ ಹಂಚ್ಕೊಳ್ಳೋಕೆ ಹಾತೊರೆದವಳು ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು. ಹೆಂಡತಿ ದಾರಿ ತಪ್ಪಿದ್ದು ಸುಧೀರ್ ಗಮನಕ್ಕೆ ಬಂದಿತ್ತು. ಇದೇ ವಿಚಾರವಾಗಿ ಇವಳನ್ನ ಎಚ್ಚರಿಸಿದ್ದ. ನಮಗೆ ಮಕ್ಕಳಿದ್ದಾರೆ, ಈ ವಯಸ್ಸಲ್ಲಿ ನೀನು ಮಾಡ್ತಿರೋದು ಸರಿಯಲ್ಲ, ಈ ರೀತಿ ತಪ್ಪು ಕೆಲಸ ಮಾಡಬೇಡ, ಮಕ್ಕಳು ನಿನಗೆ ಗೌರವ ಕೊಡೋದಿಲ್ಲ ಅಂತೆಲ್ಲ ಹೆಂಡತಿಗೆ ಬುದ್ಧಿ ಮಾತು ಹೇಳಿದ್ದ. ಒಳ್ಳೆ ಮಾತಲ್ಲಿ ಬುದ್ಧಿ ಹೇಳಿದ್ರಿಂದ ಪ್ರಸನ್ನ ಗಂಡನ ಮಾತನ್ನ ಕೇಳಿರ್ಲಿಲ್ಲ. ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗಿತ್ತು. ಪ್ರಸನ್ನಾಗೆ ತನ್ನ ಗಂಡನಾಡೋ ಮಾತುಗಳನ್ನ ಕೇಳಿ ಕರ್ಣಭೇರಿಗಳು ಕಿತ್ತು ಬರ್ತಿದ್ವು. ಅವನ ಬುದ್ಧಿ ಮಾತುಗಳೆಲ್ಲ ಇವಳಿಗೆ ಕಾರ್ಕೂಟಕ ವಿಷದಂತೆ ಭಾಸವಾಗ್ತಿತ್ತು. ಇದರಿಂದ ಪ್ರಸನ್ನ ನನ್ನ ಆಸೆಗಳಿಗೆ ಗಂಡ ಅಡ್ಡ ಬರ್ತಿದ್ದಾನೆ, ನನ್ನ ಪಾಡಿಗೆ ನನ್ನ ಎಂಜಾಯ್ ಮಾಡೋಕೆ ಬಿಡ್ತಿಲ್ಲ, ನನ್ನ ಸುಖಕ್ಕೆ ಅಡ್ಡವಾಗಿದ್ದಾನೆ ಅಂತ ಸೈಕೋ ರೀತಿ ಆಡೋಕೆ ಶುರು ಮಾಡಿದ್ಲು. ಆಗ್ಲೇ ಗಂಡನನ್ನ ಕೊಂದ್ರೆ ನಾನು ಹಾಯಾಗಿ ಜೀವನವನ್ನ ಸಾಗಿಸಬಹುದು, ಗಂಡ ಸಂಪಾದಿಸಿದ ಆಸ್ತಿ ಇಟ್ಕೊಂಡು ಹಾಯಾಗಿ ಬದುಕಬಹುದು, ಇಷ್ಟ ಬಂದಂತೆ ಯಾರ ಜೊತೆಗಾದ್ರೂ ಸುತ್ತಾಡಬಹುದು ಅಂತೆಲ್ಲ ಭಾವಿಸಿದ್ಲು. ಹೀಗೆ ಭಾವಿಸಿದವಳು 2 ಸಲ ಗಂಡನನ್ನ ಕೊಲ್ಲೋಕೆ ಟ್ರೈ ಮಾಡಿದ್ಲು. ಆದ್ರೆ ಸುಧೀರ್ ರೆಡ್ಡಿ ಮೊದಲಿಗೆ ಬುದ್ಧಿವಂತಿಕೆಯನ್ನ ಉಪಯೋಗಿಸಿದ್ದ. ಹೆಂಡತಿ ತನ್ನನ್ನ ಕೊಲ್ಲೋಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಿದ್ದಂತೆ ಅವನು ಎಚ್ಚೆತ್ತುಕೊಂಡಿದ್ದ. ಯಾಕಂದ್ರೆ ಒಂದು ಸಲ ಗಂಡ ಹೆಂಡತಿ ಜಗಳವಾಡುವಾಗ ನಿನ್ನ ಕೊಂದು ಬಿಡ್ತೀನಿ ಅಂತ ಇವನ ಹೆಂಡತಿ ಹೆದರಿಸಿದ್ಲು. ಇದರಿಂದ ಬೇರೆ ದಾರಿ ಇಲ್ಲದೆ ತಮ್ಮ ಬಂಧುಗಳಿಗೆಲ್ಲ ತನ್ನ ಹೆಂಡತಿಯ ಕಾಮದಾಟದ ಬಗ್ಗೆ ಇಂಚಿಂಚಾಗಿ ವಿವರಿಸಿದ್ದ. ಆಗ ಕುಟುಂಬದ ದೊಡ್ಡವರು ಬಂದು ರಾಜಿ ಪಂಚಾಯಿತಿ ಮಾಡಿ ಮಕ್ಕಳ ಭವಿಷ್ಯಕ್ಕಾಗಿ ಯಾದ್ರೂ ಜೊತೆಯಾಗಿ ಇರಬೇಕು ಅಂತ ಕಿವಿ ಮಾತು ಹೇಳಿದ್ರು. ಅಲ್ಲದೆ ಈ ವಯಸ್ಸಲ್ಲಿ ಈ ರೀತಿ ತಪ್ಪು ಮಾಡಿ ಜಗಳ ಆಡ್ತಿದ್ರೆ ಮಕ್ಕಳ ಮುಂದೆ ಗೌರವವನ್ನ ಕಳ್ಕೋತೀರಾ ಅಂತಾನು ಎಚ್ಚರಿಸಿದ್ರು. ಹೀಗಾಗಿ ಪ್ರಸನ್ನ ಇನ್ಮುಂದೆ ತಪ್ಪು ಮಾಡೋದಿಲ್ಲ ಅಂತ ದೊಡ್ಡವರ ಮುಂದೆ ಹೇಳಿದ್ಲು. ಆದ್ರೂ ಗ್ಯಾಪ್ ಸಿಕ್ಕಾಗ್ಲೆಲ್ಲ ಗಂಡನ ಕೊಲೆಗೆ ಟ್ರೈ ಮಾಡ್ತಾನೆ ಇದ್ಲು. ಈ ವಿಷಯ ಸುಧೀರ್ ರೆಡ್ಡಿಗೂ ಗೊತ್ತಿತ್ತು. ಹೀಗಾಗಿ ಪ್ರಾಣ ಭಯದಲ್ಲೇ ಬದುಕ್ತಿದ್ದ. ಬಂಧುಗಳು ಸಹ ಯಾರು ಕೂಡ ಇವನನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಆಗ ಬೇರೆ ದಾರಿ ಇಲ್ಲದೆ ಹೆಂಡತಿಯಿಂದ ನನಗೆ ಪ್ರಾಣ ಭಯ ಇದೆ ಅಂತ ಸುಧೀರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಪೊಲೀಸರು ಗಂಡ ಹೆಂಡತಿ ಇಬ್ಬರನ್ನ ಕೂರಿಸಿಕೊಂಡು ಕೌನ್ಸಿಲಿಂಗ್ ಕೊಟ್ಟಿದ್ರು. ಪ್ರಸನ್ನಾಳಿಗೆ ಎಚ್ಚರಿಕೆ ಕೊಟ್ಟು ಮಕ್ಕಳಿಗಾಗಿ ಜೊತೆಗೆ ಬದುಕಬೇಕು, ಈ ರೀತಿ ಜಗಳಗಳು ಸಂಸಾರದಲ್ಲಿ ಬರುತ್ತೆ ಹೋಗುತ್ತೆ, ಅದನ್ನ ಮರೆತು ಜೊತೆಗಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಬುದ್ಧಿ ಮಾತು ಹೇಳಿದ್ರು. ಇದಕ್ಕೆ ಸರಿ ಅಂದ ಪ್ರಸನ್ನ ನಾನು ಇನ್ಮುಂದೆ ಬದಲಾಗ್ತೀನಿ ಅಂತಾನೆ ಪೊಲೀಸರ ಮುಂದೆ ತಲೆಯಾಡಿಸಿದ್ಲು. ಆದ್ರೆ ಇವಳು ಹೊರಗೆ ಒಂದು ಥರ ಇದ್ರೆ ಮನೆಯಲ್ಲಿ ಇನ್ನೊಂದು ಥರ ಇರ್ತಿದ್ಲು. ಇದನ್ನ ನೋಡಿ ಸುಧೀರ್ಗೆ ಹೆಂಡತಿ ಮೇಲೆ ಮತ್ತಷ್ಟು ಅನುಮಾನ ಶುರುವಾಗಿತ್ತು. ಆಗ ತನ್ನ ಅಕ್ಕನ ಗಂಡನಿಗೆ ಫೋನ್ ಮಾಡಿ ತನ್ನ ನೋವನ್ನ ಹೇಳ್ಕೊಂಡಿದ್ದ. ನಾನು ನಿಮ್ಮ ಮನೆಗೆ ಬಂದು ಬಿಡ್ತೀನಿ, ಇಲ್ಲೇ ಇದ್ರೆ ನನ್ನ ಹೆಂಡತಿ ನನ್ನನ್ನ ಸಾಯಿಸಿ ಬಿಡ್ತಾಳೆ, ನನಗೆ ಭಯವಾಗ್ತಿದೆ, ನಾನು ನಿಮ್ಮೊಂದಿಗೆ ಇದ್ದು ಬಿಡ್ತೀನಿ ಅಂತ ಕೇಳ್ಕೊಂಡಿದ್ದ. ಹೆಂಡತಿ ಕೊಲ್ತಾಳೆ ಅನ್ನೋ ಇವನ ಮಾತನ್ನ ಯಾರೊಬ್ರು ನಂಬಿರ್ಲಿಲ್ಲ. ಕೊಲ್ಲೋದು ಅಂದ್ರೆ ಅಷ್ಟು ಸುಲಭವಲ್ಲ ಅಂತ ಇವನಿಗೆ ಧೈರ್ಯ ತುಂಬಿದ್ರು. ಆದ್ರೆ ಸುಧೀರ್ ರೆಡ್ಡಿಗೆ ದಿನೇ ದಿನೇ ಹೆಂಡತಿಯ ವರ್ತನೆ ನೋಡಿ ಭಯ ಹೆಚ್ಚುತ್ತಲೇ ಹೋಯ್ತು. ಆಗ ಇನ್ನೊಂದು ಸಲ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಆಗ್ಲೂ ಕೂಡ ಪೊಲೀಸರು ಮೊದಲು ಹೇಳಿದಂತೆ ಕೌನ್ಸಿಲಿಂಗ್ ಮಾಡಿ ಬುದ್ಧಿ ಹೇಳಿದ್ರು. ಸುಧೀರ್ಗೆ ಮಾತ್ರ ಹೆಂಡತಿಯ ಮೇಲೆ ನಂಬಿಕೆ ಬಂದಿರಲಿಲ್ಲ. ಆಗ ಪೊಲೀಸರಿಗೆ ನಿಮ್ಮಿಂದ ನನಗೆ ರಕ್ಷಣೆ ಬೇಕು ಸರ್, ದಯವಿಟ್ಟು ನನ್ನ ಕಾಪಾಡಿ ಅಂತ ಸುಧೀರ್ ಪೊಲೀಸರ ಹತ್ರ ಅಂಗಲಾಚಿದ್ದ. ಹೀಗಾಗಿ ಪೊಲೀಸರು ಪ್ರಸನ್ನನ ಬೆಂಡೆತ್ತಿದ್ರು. ನೀನು ಮನೆಯಲ್ಲಿ ಏನ್ ಮಾಡ್ತಾ ಇದೀಯಾ, ನಿನ್ನ ಗಂಡ ಯಾಕೆ ನಿನ್ನ ಕಂಡ್ರೆ ಅಷ್ಟೊಂದು ಭಯ ಪಡ್ತಾ ಇದ್ದಾನೆ ಅಂತ ಕೇಳಿದ್ರು. ಇದಕ್ಕೆ ಇವಳು ಎಂದಿನಂತೆ ಹೇಳಿದ ಮಾತನ್ನೇ ಹೇಳಿದ್ಲು. ನಾನು ನನ್ನ ಗಂಡನನ್ನ ಹುಷಾರಾಗಿ ನೋಡ್ಕೊಳ್ತೀನಿ, ಜೊತೆಗೆ ಬದುಕ್ತೀವಿ, ನಮಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಪೊಲೀಸರ ಮುಂದೆ ಹೇಳಿದ್ಲು. ಆದ್ರೂ ನಿನ್ನ ಹುಷಾರಲ್ಲಿ ನೀನಿರು ಅಂತ ಪೊಲೀಸರು ಅವತ್ತು ಸುಧೀರ್ಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ರು. ಎರಡನೇ ಸಲ ಪೊಲೀಸರು ಕೌನ್ಸಿಲಿಂಗ್ ಕೊಟ್ಟ 10 ದಿನಕ್ಕೆ ಪೊಲೀಸರ ಕುತ್ತಿಗೆಗೆ ಈಕೆ ಸುತ್ತಿಕೊಂಡಿತ್ತು. ಕಳೆದ ವರ್ಷ ಡಿಸೆಂಬರ್ 24ರಂದು ಮಧ್ಯರಾತ್ರಿ ಸುಧೀರ್ ಗಾಢ ನಿದ್ರೆಗೆ ಜಾರಿದ್ದ. ಇದೇ ಒಳ್ಳೆ ಟೈಮ್ ಅಂತ ಪ್ರಸನ್ನ ಅಂದು ಗಂಡನ ಎದೆ ಮೇಲೆ ಕೂತು ಕುತ್ತಿಗೆಗೆ ತನ್ನ ವೇಲ್ನಿಂದ ಬಿಗಿದು ಕೊಲೆ ಮಾಡಿಬಿಟ್ಟಿದ್ಲು. ನಂತರ ಏನೂ ಗೊತ್ತಿಲ್ಲದವಳಂತೆ ತನ್ನ ಸಂಬಂಧಿಕರಿಗೆ ಫೋನ್ ಮಾಡಿ ನನ್ನ ಗಂಡ ಅರ್ಧ ರಾತ್ರಿ ಕುಡಿದು ಮನೆಗೆ ಬಂದಿದ್ದ, ಮದ್ಯದ ಮತ್ತಲ್ಲಿ ಮಂಚದ ಮೇಲಿಂದ ಬಿದ್ದು ಗಂಭೀರವಾಗಿ ಗಾಯವಾಗಿ ಸತ್ತೋಗಿದ್ದಾನೆ ಅಂತ ಹೇಳಿದ್ಲು. ಆತಂಕದಲ್ಲಿ ಇದ್ದ
ಇದ್ದವಳಂತೆ ನಟಿಸ್ತಾ ಇವಳು ಹೇಳಿದ್ದ ಮಾತು ಕೇಳಿ ಬಂಧುಗಳೆಲ್ಲ ಓಡೋಡಿ ಬಂದಿದ್ರು. ಆದ್ರೆ ಸುಧೀರ್ ಅಂತ್ಯಕ್ರಿಯೆಗೆ ಬಂದ ಯಾರೊಬ್ಬರು ಕೂಡ ಇವಳ ಮಾತನ್ನ ನಂಬೋದಕ್ಕೆ ರೆಡಿ ಇರ್ಲಿಲ್ಲ. ಯಾಕಂದ್ರೆ ತುಂಬಾ ದಿನಗಳಿಂದ ಇವಳ ವರ್ತನೆ ಹೇಗಿದೆ ಅನ್ನೋದ್ರ ಬಗ್ಗೆ ಸುಧೀರ್ ಎಲ್ಲರ ಹತ್ರನೂ ಹೇಳ್ಕೊಂಡು ಬಂದಿದ್ದ. ನನ್ನ ಹೆಂಡತಿ ನನ್ನ ಯಾವತ್ತಾದ್ರೂ ಒಂದು ದಿನ ಕೊಂದು ಬಿಡ್ತಾಳೆ ಅಂತ ಭಯದಲ್ಲೇ ಬದುಕ್ತಿದ್ದ. ಕೊನೆಗೆ ಹೆಂಡತಿ ಕೈಯಿಂದಲೇ ಕೊಲೆಯಾಗಿ ಹೋಗಿದ್ದ. ಹೀಗಾಗಿ ಇವಳ ರಂಗಿನ ನಾಟಕವನ್ನ ಯಾರೊಬ್ರು ಕೂಡ ನಂಬಿರ್ಲಿಲ್ಲ. ಸುಧೀರ್ ಅಕ್ಕ ನೀನೇ ಕೊಲೆ ಮಾಡಿದ್ಯಾ, ಮಂಚದ ಮೇಲಿಂದ ಬಿದ್ರೆ ಪ್ರಾಣ ಹೇಗೆ ಹೋಗುತ್ತೆ ಅಂತ ಪ್ರಸನ್ನಾಳನ್ನ ತರಾಟೆಗೆ ತಗೊಂಡಿದ್ಲು. ಆಗ ಸ್ವಲ್ಪವೂ ತಡ ಮಾಡದೆ ಸುಧೀರ್ ಬಂಧುಗಳು ತಕ್ಷಣ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು. ಸುಧೀರ್ ಅಕ್ಕ ನನ್ನ ತಮ್ಮನ ಸಾವಿನ ಬಗ್ಗೆ ನನಗೆ ಅನುಮಾನ ಇದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಲು. ಪೊಲೀಸರು ಕೂಡ ಮೃತದೇಹವನ್ನ ನೋಡಿದ್ದೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಪೋಸ್ಟ್ ಮಾರ್ಟಂ ಬಳಿಕ ಮೃತದೇಹವನ್ನ ಬಂಧುಗಳಿಗೆ ಹಸ್ತಾಂತರಿಸಿದ್ರು. ಸುಧೀರ್ ಅಂತ್ಯಕ್ರಿಯೆ ನಡೆದ 20 ದಿನಗಳ ನಂತರ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಸತ್ಯ ಬಯಲಾಗಿತ್ತು. ಸುಧೀರ್ ಕುತ್ತಿಗೆಯನ್ನ ಬಿಗಿದು ಉಸಿರುಗಟ್ಟಿಸಿ ಕೊಂದಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಆಗ ಪೊಲೀಸರು ಪ್ರಸನ್ನಾಳನ್ನ ಪ್ರಶ್ನಿಸಿದ್ರು. ನೀನೇ ನಿನ್ನ ಗಂಡನನ್ನ ಕೊಂದಿದ್ದೀಯಾ, ನಮಗೆ ಎಲ್ಲಾ ಗೊತ್ತಿದೆ ಅಂದ್ರು. ಇವಳು ಮಾತ್ರ ಕೊಲೆ ಮಾಡಿರೋದನ್ನ ಒಪ್ಕೊಂಡಿರ್ಲಿಲ್ಲ. ಆಗ ಮನೆ ಹತ್ರ ಇದ್ದ ಸಿಸಿಟಿವಿ ಕ್ಯಾಮೆರಾವನ್ನ ಚೆಕ್ ಮಾಡಿದಾಗ ಈ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಎದುರಾಗಿತ್ತು. ಸಿಸಿಟಿವಿ ಚೆಕ್ ಮಾಡಿದ ಪೊಲೀಸರು ಪ್ರಸನ್ನಾಳನ್ನ ತಮ್ಮದೇ ಸ್ಟೈಲ್ ಅಲ್ಲಿ ವಿಚಾರಿಸಿದ್ರು. ಆಗ ನನ್ನ ಗಂಡನನ್ನ ನಾನೇ ಕೊಂದೆ ಅಂತ ಈ ಕಿಲಾಡಿ ಲೇಡಿ ಒಪ್ಕೊಂಡಿದ್ಲು. ನನ್ನ ಗಂಡ ನನ್ನ ಸುಖಕ್ಕೆ ಅಡ್ಡಿಯಾಗಿದ್ದ, ನನ್ನ ಪ್ರಿಯಕರನ ಜೊತೆ ಸೇರೋಕೆ ಬಿಡ್ತಿರ್ಲಿಲ್ಲ, ಅವನ ಜೊತೆ ಹಾಯಾಗಿ ಮಲಗೋಕೆ ನನಗೆ ಆಗ್ತಿರ್ಲಿಲ್ಲ. ಇದರಿಂದಲೇ ನನ್ನ ಲವರ್ ಜೊತೆ ಸೇರಿ ವೇಲ್ನಿಂದ ನನ್ನ ಗಂಡನ ಕತ್ತು ಬಿಗಿದು ಕೊಂದೆ ಅಂತ ಒಪ್ಕೊಂಡಿದ್ಲು. ಅಲ್ಲಿಗೆ ಈ ಕೊಲೆಯಲ್ಲಿ ಇವಳ ಪ್ರಿಯಕರನ ಕೈವಾಡವು ಇರೋದು ನೋಡಿ ಪೊಲೀಸರು ಶಾಕ್ ಆಗಿದ್ರು. ಸುಧೀರ್ ರೆಡ್ಡಿ ದಿನ ಭಯದಲ್ಲೇ ಬದುಕಿ ಕೊನೆಗೆ ಸತ್ತು ಹೋಗಿದ್ದ. ತನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು, ಅವರಿಗೆ ಒಳ್ಳೆ ಭವಿಷ್ಯ ರೂಪಿಸಬೇಕು ಅಂತ ಊರು ಬಿಟ್ಟು ಊರಿಗೆ ಬಂದವನು ಕೊನೆಗೆ ಬಾರದೂರಿಗೆ ಹೊರಟು ಹೋದ. ಇತ್ತ ವಯಸ್ಸಾಗ್ತಿದ್ರು ಪ್ರಸನ್ನ ಮಾತ್ರ ತಾನು ಇನ್ನೂ ವಯಸ್ಸಲ್ಲಿದ್ದೀನಿ ಅಂತ ಫೀಲ್ ಆಗ್ತಿದ್ಲು. ತನ್ನ ದೇಹದ ಸುಖಕ್ಕಾಗಿ ತಾಳಿ ಕಟ್ಟಿದ್ದ ಗಂಡನಿಗೆ ಚಟ್ಟ ಕಟ್ಟಿ ಇದೀಗ ಜೈಲು ಪಾಲಾಗಿದ್ದಾಳೆ. ಇದರಿಂದ ಮಕ್ಕಳು ಅನಾಥರಾಗಿದ್ದಾರೆ. ಇನ್ನು ಈ ಹಂತಕರು ಸ್ವಲ್ಪ ದಿನದಲ್ಲೇ ಜಾಮೀನಿನ ಮೇಲೆ ಹೊರಗೆ ಬರ್ತಾರೆ. ತಮಗೆ ಇಷ್ಟವಾದಂತೆ ಜೀವನವನ್ನು ನಡೆಸ್ತಾರೆ. ಹಾಗಂತ ಈ ರೀತಿ ಕೊಲೆ ಮಾಡ್ತಾ ಹೋದ್ರೆ ಗಂಡಸರು ಹೇಗೆ ಬದುಕಬೇಕು ಅಂತ ಪೊಲೀಸರು ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ರು. ಸುಧೀರ್ ಎಷ್ಟೋ ಜನಕ್ಕೆ ನನ್ನ ಹೆಂಡತಿ ಕೈಯಿಂದಲೇ ನಾನು ಸಾಯ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದ. ಆದ್ರೆ ಯಾರು ಇವನ ಮಾತನ್ನ ನಂಬದೇ ಹೋದ್ರು. ಪ್ರಾಣ ಭಯದಲ್ಲೇ ಸುಧೀರ್ ಕುಡಿತಕ್ಕೆ ದಾಸನಾಗಿದ್ದ. ಆ ದಿನ ಸಹ ಕುಡಿದು ಮನೆಗೆ ಬಂದು ನಿದ್ರೆಗೆ ಜಾರಿದವನು ಕೊನೆಗೆ ಹೆಂಡತಿ ಕೈಯಿಂದಲೇ ಚಿರನಿದ್ರೆಗೆ ಜಾರಿದ್ದ. ಇನ್ನು ಈ ಕಿಲಾಡಿ ಲೇಡಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.